ತಾಲೂಕಾ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ? ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಬಿಗ್ ಬಾಂಬ್. ಲೋಕಾಯುಕ್ತ ತನಿಖೆ ಮೇಲೆ ಬಿಜೆಪಿಗೆ ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಬಗ್ಗೆನೇ ನಮಗೆ ಅಸಮಾಧಾನ ಇದೆ, ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಶಾಸಕ ಶ್ರೀವತ್ಸ ನೋಡೋಣ. ಅದರಲ್ಲೂ ಏತ್ರಿ ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದ್ರು? ಅಥವಾ ತನಿಖಾ ಸಂಸ್ಥೆ ಇವ್ರನ್ನ ಕರೆದಿದಾರ, ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ, ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದಾರ, ಸಿಸಿಟಿವಿ ಫುಟೇಜ್ಗಳನ್ನ ತೆಗೆಸ್ಬೇಕು, ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದ್ರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ್ನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತ ಆದ್ರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ? ತಾಲೂಕಾ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ? ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಬಿಗ್ ಬಾಂಬ್. ಲೋಕಾಯುಕ್ತ ತನಿಖೆ ಮೇಲೆ ಬಿಜೆಪಿಗೆ ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಬಗ್ಗೆನೇ ನಮಗೆ ಅಸಮಾಧಾನ ಇದೆ, ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಶಾಸಕ ಶ್ರೀವತ್ಸ ನೋಡೋಣ. ಅದರಲ್ಲೂ ಏತ್ರಿ ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದ್ರು? ಅಥವಾ ತನಿಖಾ ಸಂಸ್ಥೆ ಇವ್ರನ್ನ ಕರೆದಿದಾರ, ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ, ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದಾರ, ಸಿಸಿಟಿವಿ ಫುಟೇಜ್ಗಳನ್ನ ತೆಗೆಸ್ಬೇಕು, ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದ್ರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ್ನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತ ಆದ್ರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ? ತಾಲೂಕಾ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ? ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಬಿಗ್ ಬಾಂಬ್. ಲೋಕಾಯುಕ್ತ ತನಿಖೆ ಮೇಲೆ ಬಿಜೆಪಿಗೆ ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಬಗ್ಗೆನೇ ನಮಗೆ ಅಸಮಾಧಾನ ಇದೆ, ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಶಾಸಕ ಶ್ರೀವತ್ಸ ನೋಡೋಣ. ಅದರಲ್ಲೂ ಏತ್ರಿ ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದ್ರು? ಅಥವಾ ತನಿಖಾ ಸಂಸ್ಥೆ ಇವ್ರನ್ನ ಕರೆದಿದಾರ, ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ, ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದಾರ, ಸಿಸಿಟಿವಿ ಫುಟೇಜ್ಗಳನ್ನ ತೆಗೆಸ್ಬೇಕು, ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದ್ರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ್ನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತ ಆದ್ರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ? ತಾಲೂಕಾ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ? ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಬಿಗ್ ಬಾಂಬ್. ಲೋಕಾಯುಕ್ತ ತನಿಖೆ ಮೇಲೆ ಬಿಜೆಪಿಗೆ ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಬಗ್ಗೆನೇ ನಮಗೆ ಅಸಮಾಧಾನ ಇದೆ, ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಶಾಸಕ ಶ್ರೀವತ್ಸ ನೋಡೋಣ. ಅದರಲ್ಲೂ ಏತ್ರಿ ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದ್ರು? ಅಥವಾ ತನಿಖಾ ಸಂಸ್ಥೆ ಇವ್ರನ್ನ ಕರೆದಿದಾರ, ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ, ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದಾರ, ಸಿಸಿಟಿವಿ ಫುಟೇಜ್ಗಳನ್ನ ತೆಗೆಸ್ಬೇಕು, ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದ್ರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ್ನ ಹೆಂಗಾಗ್ಬಿಟ್ಟಿದೆಯಲ್ಲ,
ಒಬ್ರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತ ಆದ್ರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ? ಲೋಕ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ? ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಬಿಗ್ ಬಾಂಬ್. ಲೋಕಾಯುಕ್ತ ತನಿಖೆ ಮೇಲೆ ಬಿಜೆಪಿಗೆ ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಬಗ್ಗೆನೇ ನಮಗೆ ಅಸಮಾಧಾನ ಇದೆ, ಅನುಮಾನ ಇದೆ. ಎಸ್ಪಿ ಉದೇಶ್ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಕೊಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಶಾಸಕ ಶ್ರೀವತ್ಸ ನೋಡ ಬನ್ನಿ. ಅದರಲ್ಲೂ A3 ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದ್ರು? ಅಥವಾ ತನಿಖಾ ಸಂಸ್ಥೆಯವರು ಇವ್ರನ್ನ ಕರೆದಿದಾರ? ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ? ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದಾರ? CCTV ಫುಟೇಜ್ಗಳನ್ನ ತೆಗೆಸ್ಬೇಕು. ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದ್ರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ್ನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತ ಆದ್ರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾರೆ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.